Hello everyone, 28th question. Tan inverse 1 by 3 plus tan inverse 1 by 7 and so on. Tan inverse 1 by 1 by n square plus n plus 1 up to infinity will be equal to ಅಂತ ಕೇಳಿದ್ದಾರೆ. ಸೊ ಇದರ ಜನರಲ್ ಟರ್ಮ್ ಏನಾಗಿರುತ್ತೆ? tan inverse of 1 by n square plus n plus 1 ಆಗಿದೆ. ಕರೆಕ್ಟಾ? ಈಗ ನಾನು ಈ ಜನರಲ್ ಟರ್ಮ್ ಅನ್ನ 1 by tan ಇನ್ವರ್ಸ್ ಹಾಗೆ ಬರ್ಕೋಬೇಕು. ಈ ಎನ್ ಸ್ಕ್ವೇರ್ ಪ್ಲಸ್ ಎನ್ ಅನ್ನ ನಾನು ಎನ್ ಕಾಮನ್ ತಗೊಂಡ್ರೆ ಎನ್ ಪ್ಲಸ್ 1 ಇಂಟು ಎನ್ ಅಂತ ಪ್ಲಸ್ 1 ಬರುತ್ತೆ. ಸೊ 1 ಪ್ಲಸ್ ಎನ್ ಇಂಟು ಎನ್ ಪ್ಲಸ್ 1 ಆಗತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು tan inverse of ಈ 1 plus n minus n ಮಾಡ್ಕೊಂಡ್ರೆ ನಾನು 1 plus n into n plus 1 ಮಾಡ್ಕೊಂಡ್ರೆ ನನ್ಗೆ 2 ಟರ್ಮ್ಸ್ ಸಿಗತ್ತೆ ಇಲ್ಲಿ. ಒಂದು ವಿತ್ ರೆಸ್ಪೆಕ್ಟ್ ಟು 1 plus n ಅಂಡ್ ಇನ್ನೊಂದು ವಿತ್ ರೆಸ್ಪೆಕ್ಟ್ ಟು ಓನ್ಲಿ n. ಹೇಗೆ? ಸೊ tan inverse n plus 1 ಉಳಿಯುತ್ತೆ ಒಂದು, ಇನ್ನೊಂದು tan inverse n ಉಳಿಯುತ್ತೆ. ಈಗ ನಾನು ಇದರಲ್ಲಿ ಇಫ್ ಐ ಕ್ರಿಯೇಟ್ ಅ ಜನರಲ್ ಸೊಲ್ಯೂಷನ್ ಏನಾಗುತ್ತೆ? ಫಾರ್ n is equal to 1 tan inverse 2 minus tan inverse 1 ಆಯ್ತು. ಕರೆಕ್ಟಾ? ಇನ್ನು ಪ್ಲಸ್ tan in for n is equal to 3 tan inverse 3 minus tan inverse 2. ಸೊ ಹೀಗೆ ಹೋಗ್ತಾ ಇದ್ರೆ ಏನ್ ಬರುತ್ತೆ ನನಗೆ? tan inverse n plus 1 minus tan inverse n ಸಿಗುತ್ತೆ. ಸೊ n ನನಗೆ ಗೊತ್ತಿಲ್ಲ ಫಾರ್ ಇನ್ಫಿನಿಟಿ n. ಈಗ ನನಗೆ ಇಲ್ಲಿ ಅಬ್ಸರ್ವೇಷನ್ ಏನಿದೆ ಅಂದ್ರೆ ಟರ್ಮ್ಸ್ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. tan inverse minus 2 tan inverse 2 ಕ್ಯಾನ್ಸಲ್ ಆಗುತ್ತೆ. ಇದೇ ತರ ಇದು ಕ್ಯಾನ್ಸಲ್ ಆಗುತ್ತೆ. ಹೀಗೆ ಹೋಗ್ತಾ ಹೋಗ್ತಾ tan inverse ಆಫ್ n ಕೂಡ ಕ್ಯಾನ್ಸಲ್ ಆಗುತ್ತೆ. ನನ್ಗೆ ಉಳಿಯೋದು tan inverse n minus 1 tan inverse 1 ಮಾತ್ರ. ಓಕೆನಾ? ಸೊ ವಿಚ್ ಇಸ್ ಈಕ್ವಲ್ ಟು tan inverse n plus 1 minus tan inverse 1 ಉಳಿತು. ಸೊ for n tends to infinity, tan inverse n plus 1 will be tan inverse of infinity will be pi by 2 and tan inverse 1 is pi by 4. So pi by 2 minus pi by 4 is pi by 4. Option D. Thank you.